ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ಬೆಂಗಳೂರು ಉತ್ತರ ಅಂತ ಹೇಳಿ ತುಮಕೂರನ್ನು ಕೂಡ ತೆಗೆದುಕೊಳ್ಳುವಂತೆ ಮಾಡಬೇಕು. ಸಿದ್ದರಾಮಯ್ಯ ಅವರು ಈ ರೀತಿಯಾಗಿರುವಂತಹ ಯೋಜನೆಗಳನ್ನು ರೂಪಿಸಬೇಕು. ಈಗ ಆಲ್ರೆಡಿ ಮೆಟ್ರೋವನ್ನು ಕೂಡ ತರಿಸುವಂತಹ ಕೆಲಸ ಆಗ್ತಾ ಇದೆ ತುಮಕೂರಿಗೆ. ಸೊ ಆ ಒಂದು ಕಾರಣಕ್ಕಾಗಿ ತುಮಕೂರನ್ನ ಬೆಂಗಳೂರು ಉತ್ತರ ಮಾಡಬೇಕು ಅಂತ ಹೇಳಿ ಸಾಧನಾ ಸಮಾವೇಶದಲ್ಲಿ ಅವರು ಮಾತನಾಡ್ತಾರೆ. ಎಸ್, ಓಕೆ, ಆ ರೀತಿಯೇ ಮಾಡೋಣ. ಆದರೆ ತುಮಕೂರು ಇರೋದು ಜಸ್ಟ್ ಒಂದೆರಡು ಊರು ಬೆಂಗಳೂರಿಗೆ ತಾಕೊಂಡಿರ್ಬೋದು ಹೊರತು ಟಿಪ್ಟೂರ್ವರೆಗೂ ತುಮಕೂರಿದೆ. ಈ ಕಡೆ ಪಾವಗಡವರೆಗೂ ಕೂಡ ತುಮಕೂರಿದೆ. ಎಲ್ಲದನ್ನೂ ಕೂಡ ಬೆಂಗಳೂರು ಉತ್ತರ ಅಂತ ಮಾಡಲಿಕ್ಕೆ ಸಾಧ್ಯನಾ? ಮಾಡ್ತೀರಾ? ಅಲ್ಲಿರುವಂತಹ ಜನರೇ ಒಪ್ಕೊಳ್ತಾ ಇಲ್ಲ. ಜನ ಕ್ಯಾಕರ್ಸ್ ಉಗಿತಾ ಇದ್ದಾರೆ. ಜಿ ಪರಮೇಶ್ವರ್ ಅವರೇ, ಈಗ ಯಾರಿಗೂ ಒಬ್ರಿಗೆ ಟಾಂಟ್ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನೀವು ಈ ರೀತಿಯಾಗಿ ಹೇಳುವ ಅವಶ್ಯಕತೆ ಇತ್ತಿಲ್ಲ. ನಿಜವಾಗ್ಲೂ ಅಭಿವೃದ್ಧಿನೇ ಮಾಡ್ತೀನಿ ಅಂತಂದ್ರೆ ತುಮಕೂರು ಹೆಸರಿನಲ್ಲಿ ಅಭಿವೃದ್ಧಿ ಆಗ್ಲಿ. ಈಗ ನೀವು ಬೆಂಗಳೂರು ಉತ್ತರ ಅಂತ ಹೇಳಿ ಕರೀಬಹುದು, ಆದರೆ ಮುಂದೊಂದು ದಿನ ತುಮಕೂರಿಗೆ ಆ ಒಂದು ಲ್ಯಾಂಡ್ಗೆ ಒಳ್ಳೆ ವ್ಯಾಲ್ಯೂ ಬರುತ್ತೆ. ಈ ವ್ಯಾಲ್ಯೂಗಳನ್ನೆಲ್ಲ ನೋಡ್ಕೊಂಡು ಹೋಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗ್ತಾ ಇದೆಯಾ? ಇದೇ ರೀತಿಯ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದೆ. ಇನ್ನು ತುಮಕೂರಿನಲ್ಲಿ ಸಾಕಷ್ಟು ಶರಣರು ಹುಟ್ಟಿದ್ದಾರೆ. ತುಮಕೂರಿನ ಪ್ರಸಿದ್ಧ ಮಠ ಸಿದ್ಧಗಂಗಾ ಮಠ ಇದೆ. ಹಾಗೆ ತುಮಕೂರಿನಲ್ಲಿ ಸಾಕಷ್ಟು ಸಾಹಿತಿಗಳು ಹುಟ್ಟಿದ್ದಾರೆ. ದೊಡ್ಡ ದೊಡ್ಡ ಪತ್ರಕರ್ತರಿದ್ದಾರೆ. ತುಮಕೂರಿನಲ್ಲಿ ಸಾಧನೆಗೈದಿರುವಂತಹ ಮಹಾಪುರುಷರಿದ್ದಾರೆ. ಅವರೆಲ್ಲರಿಗೂ ಕೂಡ ಮೋಸ ಮಾಡೋ ಥರ ಅಲ್ವಾ ಇದನ್ನೆಲ್ಲ ಮಾಡ್ತಾ ಹೋದರೆ? ತುಮಕೂರು ಎನ್ನುವಂತಹ ಒಂದು ಬ್ರ್ಯಾಂಡನ್ನು ಅಳಿಸಿ ಹಾಕಿ ಆ ಒಂದು ಊರಿಗೆ ಬೆಂಗಳೂರು ಉತ್ತರ ಅಂತ ಹೇಳಿ ನೀವು ಬನುನಾಮಕರಣ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿರುವಂತಹ ಜನ ಏನು ಮಾಡಬೇಕು? ಅಲ್ಲಿರುವಂತಹ ಜನ ಇದಕ್ಕೆ ಭಾಗಶಃ ಒಪ್ಕೊಂಡೇ ಇಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಇದು ರಾಜಕಾರಣ ನಿಮಗಾಗಿರ್ಬೋದು, ಆದರೆ ತುಮಕೂರು ಅನ್ನುವಂತಹ ಒಂದು ಸ್ಥಿರವಾಗಿರುವಂತಹ ಜನರು ಇರ್ತಾರಲ್ವಾ, ನೀವು ಹೀಗೆ ಮಾಡ್ತಾ ಹೋದ್ರೆ ಅಸ್ಥಿರತೆ ಕಳ್ಕೊಂಡ್ಬಿಡುತ್ತೆ. ಶಿರಾ, ತುಮಕೂರು, ಮಧುಗಿರಿ, ಟಿಪ್ಟೂರು, ಎಷ್ಟು ಹೆಸರು ಬೇಕು ಊರಿನ ಹೆಸರು. ಅವರೆಲ್ಲರೂ ಕೂಡ ತುಮಕೂರು ಎನ್ನುವಂತಹ ಒಂದು ಬ್ರ್ಯಾಂಡ್ ಕೆಳಗಡೆ ಬದುಕ್ತಾ ಇರೋರು ಆ ಬ್ರ್ಯಾಂಡನ್ನೇ ತೆಗೆದಂಗಾಗತ್ತೆ. ಸಾಕಷ್ಟು ಜನ ಹೇಳ್ತಾ ಇದ್ರು, ಅವಶ್ಯಕತೆ ಇಲ್ಲ, ನಮಗೆ ಬೆಂಗಳೂರು ಉತ್ತರ ಮಾಡುವ ಅವಶ್ಯಕತೆ ಇಲ್ಲ, ತುಮಕೂರನ್ನೇ ಅಭಿವೃದ್ಧಿ ಮಾಡ್ತೀನಿ ಅಂತ ಕೂತ್ಕೊಳ್ಳಿ, ತುಮಕೂರೇ ದೊಡ್ಡ ಬ್ರ್ಯಾಂಡ್ ಆಗಿ ಬೆಳಿಲಿ, ತುಮಕೂರಲ್ಲೇ ಎಲ್ಲವೂ ಕೂಡ ಆಗಲಿ ಅಂತ. ಬೆಂಗಳೂರು ಉತ್ತರ ಅಂತ ಹೇಳಿ ಮಾಡಿ ಏನು ಪ್ರಯೋಜನ? ಎಷ್ಟೋ ಜನ ತುಮಕೂರು ನಮ್ಮೂರು ಅಂತ ಹೇಳಿ ಓಡ್ ಬರ್ತಾರೆ. ಇನ್ನು ಬೆಂಗಳೂರು ಉತ್ತರ ಅಂತೂ ಓಡ್ ಬರೋ ಪರಿಸ್ಥಿತಿ ಆಗುತ್ತೆ. ತಮ್ಮ ಊರಿನ ಸ್ಥಿರತೆಯನ್ನು ಕಳ್ಕೊಳ್ತಾರೆ. ತಮ್ಮ ಊರು ಇತ್ತು ಅನ್ನೋದನ್ನೇ ಮರ್ತು ಹೋಗ್ತಾರೆ ಕೆಲವು ದಿನಗಳಲ್ಲಿ. ಈ ರೀತಿ ಆಗುವ ಅವಶ್ಯಕತೆ ಇದೆಯಾ? ಏನೋ ಈ ಕಡೆ ತುಮಕೂರನ್ನ ನೀವು ಬೆಂಗಳೂರು ಉತ್ತರ ಅಂತ ಸೇರಿಸಿದ್ರೆ ಆ ಕಡೆ ಕೋಲಾರವನ್ನು ಸೇರಿಸ್ಕೊಳ್ತೀರಾ, ಚಿಕ್ಕಬಳ್ಳಾಪುರವನ್ನು ಸೇರಿಸ್ಕೊಳ್ತೀರಾ ಬೆಂಗಳೂರಿಗೆ, ಮೈಸೂರನ್ನು ಸೇರಿಸ್ಕೊಳ್ತೀರಾ ಬೆಂಗಳೂರಿಗೆ. ಅಕ್ಕಪಕ್ಕದಲ್ಲಿರುವಂಥದ್ದೆಲ್ಲವನ್ನೂ ಕೂಡ ನೀವು ಬೆಂಗಳೂರು ಬುಟ್ಟಿಗೆ ಹಾಕ್ಕೊಳ್ತಾ ಹೋದ್ರೆ ಊರು ಅಂತ ಎಲ್ಲಿ ಬರುತ್ತೆ? ಕರ್ನಾಟಕ ಅನ್ನೋದು ಬಿಟ್ಟು ಬೆಂಗಳೂರೇ ಆಗೋಗ್ಬಿಡುತ್ತೆ ಎಲ್ಲ ಕಡೆಗೂ. ಇದನ್ನ ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು, ಅವಶ್ಯಕತೆ ಇಲ್ಲ, ನಮ್ಮೂರೇ ಇರಬೇಕು, ಬಟ್ ನಮ್ಮೂರಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನಿಮ್ಗೆ ಅರ್ಥ ಆಗೋ ಥರ ಒಂದು ಉದಾಹರಣೆ ಕೊಡ್ತೀನಿ. ತುಂಬಾ ಸರಳ ಉದಾಹರಣೆ, ಮನ್ಸಿಗೆ ಹಾಕೊಳ್ಬೇಡಿ ಅಷ್ಟೇ. ಈಗ ನಿಮ್ಮ ಹೆಸರು ಜಿ ಪರಮೇಶ್ವರ್ ಅಂತ ಇದೆ. ನಿಮ್ಮ ಹೆಸರನ್ನ ತೆಗೆದುಹಾಕಿ ರಮೇಶ್ನೋ ಮಂಜುನಾಥ್ನೋ ಅಂತ ಹೇಳಿ ಬದಲಾಯಿಸಿದ್ರೆ ಇಷ್ಟು ವರ್ಷ ನೀವು ಜಿ ಪರಮೇಶ್ವರ್ ಆಗೇ ಇರ್ತೀರಾ. ಇವತ್ತಿಂದ ನೀವು ರಮೇಶ್ ಅಂತ ಆದ್ರೆ ಹೆಂಗೆ ಜನ ಗುರ್ತು ಹಿಡಿತಾರೆ? ನಿಮ್ಮನ್ನ ಮುಖ ನೋಡಿದ್ರೆ ಗುರ್ತು ಹಿಡಿಬಹುದು. ಇಲ್ಲ ಗೃಹ ಸಚಿವ ರಮೇಶ್ ಅವರು ಅಂತಂದ್ರೆ ಗೃಹ ಸಚಿವ ರಮೇಶ್ ಯಾವಾಗಾದ್ರು ಅಂತ ಕೇಳ್ತಾರೆ. ಸೊ ಈ ರೀತಿ ಆಗುತ್ತೆ. ತುಮಕೂರನ್ನ ನೀವು ಹೆಸರು ಚೇಂಜ್ ಮಾಡಿದ್ರೆ ಇದೇ ರೀತಿ ಆಗುತ್ತೆ. ಜನಗಳಿಗೆ ದಯವಿಟ್ಟು ಮೋಸ ಮಾಡೋಕೆ ಹೋಗಬೇಡಿ. ಜನರ ಆ ಒಂದು ಭಾವನೆಗಳನ್ನ ಗೌರವಿಸೋದನ್ನ ಕಲ್ತು ಬಿಡಿ. ಸಾಕಷ್ಟು ಜನ ಬೇಡ ಅಂತಾನೆ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಬೆಂಗಳೂರು ಉತ್ತರ ಅಂತ ಮಾಡೋದು ಬೇಡ ಅಂತಾನೆ ಕೂತಿದ್ದಾರೆ. ಆ ಕಡೆ ಸ್ವಲ್ಪ ಗಮನ ಕೊಡೋದನ್ನ ಕಲ್ತ್ಕೊಳ್ಳಿ. ನೋಡಿ, ಯೋಚನೆ ಮಾಡಿ. ನಿಮ್ಗೇನು ಅನ್ಸುತ್ತೆ ವೀಕ್ಷಕರೇ? ನೀವು ತುಮಕೂರು ಅವರಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ತುಮಕೂರು ಬೆಂಗಳೂರು ಉತ್ತರ ಆಗ್ಲಿಕ್ಕೆ ಪರ್ಮಿಷನ್ ಇದೆಯಾ ಅಥವಾ ಇಷ್ಟ ಇದೆಯೋ ಇಲ್ವಾ ಅನ್ನುವಂಥದ್ದು. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.